ಇವತ್ತು ನಮ್ಮ ಎಕ್ಸ್ಪೋರ್ಟ್ ಲಿಸ್ಟ್ ಅಲ್ಲಿ ತುಂಬಾ ವಿಶೇಷವಾಗಿತ್ತು. ಗುಣಮಟ್ಟದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಇವತ್ತಿನ ನಮ್ಮ ಎಕ್ಸ್ಪೋರ್ಟ್ ಲಿಸ್ಟ್ ಅಲ್ಲಿ ವಿಶೇಷ ಗಮನ ಸೆಳೆದಿದ್ದು ಜಪಾನೀಸ್ ರೆಡ್. ಗುಣಮಟ್ಟ, ಬಣ್ಣ, ತಾಜಾತನ ಈ 3 ವಿಷಯಗಳಲ್ಲಿ ಈ ಐಟಂ ಟಾಪ್ ಕ್ಲಾಸ್. ಇದು ಇವತ್ತಿನ ಕನ್ಸೈನ್ಮೆಂಟ್ ನ ಮೇನ್ ಐಟಂ ಆಗಿತ್ತು. ಹಾಗಾಗಿ ವಿಶೇಷ ಕೇರ್ ಅದ್ರ ಜೊತೆಗೆ ಪ್ಯಾಕಿಂಗ್ ಮಾಡಲಾಗಿದೆ. ಪ್ರತಿ ಪೀಸ್ ಅನ್ನು ಚೆಕ್ ಮಾಡಿ ಸರಿಯಾಗಿ ಗ್ರೇಡಿಂಗ್ ಮಾಡಿ ಎಕ್ಸ್ಪೋರ್ಟ್ ಸ್ಟ್ಯಾಂಡರ್ಡ್ ಪ್ರಕಾರ ತುಂಬಾ ಕೇರ್ ತಗೊಂಡು ಪ್ಯಾಕ್ ಮಾಡಿದೆವು. ಎಕ್ಸ್ಪೋರ್ಟ್ ಅಂದ್ರೆ ಸುಲಭವಲ್ಲ. ಪ್ಯಾಕಿಂಗ್, ಡಾಕ್ಯುಮೆಂಟೇಶನ್, ಕಸ್ಟಮ್ಸ್ ಕ್ಲಿಯರೆನ್ಸ್ ಪ್ರತಿಯೊಂದು ಹಂತದಲ್ಲೂ ಜವಾಬ್ದಾರಿ ಮತ್ತು ಜಾಗ್ರತೆ ಬೇಕು. ವಿದೇಶಿ ಮಾರ್ಕೆಟ್ ನಲ್ಲಿ ಹೆಚ್ಚು ಡಿಮ್ಯಾಂಡ್ ಇರುವ ಈ ಜಪಾನೀಸ್ ರೆಡ್ ನಮ್ಮ ಹೆಮ್ಮೆ. ನಮ್ಮ ತಂಡದ ಶ್ರಮ ಮತ್ತು ಕ್ವಾಲಿಟಿ ಕಂಟ್ರೋಲ್ ಕಾರಣದಿಂದ ಇವತ್ತು ಇದು ಸುರಕ್ಷಿತವಾಗಿ ಕತ್ತರ್ ಕಡೆಗೆ ಪ್ರಯಾಣ ಶುರು ಮಾಡಿದೆ. ಇವತ್ತು ಎಕ್ಸ್ಪೋರ್ಟ್ ಲಿಸ್ಟ್ ಅಲ್ಲಿ ತುಂಬಾ ಕಡಿಮೆ ಇದ್ರೂ ತುಂಬಾ ಸ್ಪೆಷಲ್ ಆಗಿತ್ತು. ಹಲಸಿನ ಹಣ್ಣು, ಶುಂಠಿ, ಸಪೋಟ, ಜಪಾನೀಸ್ ರೆಡ್ ಈ ಎಲ್ಲ ಐಟಮ್ಸ್ ಅನ್ನು ನಾವೀಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡುತ್ತಿದ್ದೆವು. ಟೈಮ್ ಪ್ರಕಾರ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮತ್ತೆ ಗಾಡಿಗೆ ಲೋಡ್ ಮಾಡಿ ಏರ್ಪೋರ್ಟ್ಗೆ ಹಾಕಿ ಬಂದ್ವಿ. ಈ ಎಲ್ಲ ಪ್ರೋಸೆಸ್ ಮುಗಿಸಿ ನಮ್ಮ ಹಳ್ಳಿಯ ಮಣ್ಣಿನ ಸುವಾಸನೆ ಮತ್ತು ಕತ್ತರ್ ದೇಶಕ್ಕೆ ನಮ್ಮ ಪ್ರಯಾಣ ಶುರು ಮಾಡಿದೆ. ನಾವು ವಾರಕ್ಕೆ 2 ಬಾರಿ ಎಕ್ಸ್ಪೋರ್ಟ್ ಮಾಡ್ತೀವಿ. ರೈತರ ಪರಿಶ್ರಮ, ನಮ್ಮ ತಂಡದ ಶ್ರಮ ಇವುಗಳೇ ನಮ್ಮ ನಿಜವಾದ ಶಕ್ತಿ.